विद्यमूलो गुरुर्पादं ध्यानमूलो गुरुर्मूर्तिं मंत्रमूलो गुरुर्वाक्यं मुक्तिर्मूलो गुरुकृपा तस्मै श्री गुरुवे नमः। ओम श्री गुरु परम पावन गुरुदेवने मायातिरहितने निर्विकार स्वरूपने भक्त जीवन उतार गैरवने परम पूज्य ज्योतिर्लिंग गुरुदेवगे नमो नमः। जय मंगलम जय नम पार्वती पति शिव हर हर महादेव। श्री सद्गुरुनाथ महाराज की जय। सकल साधु संत महाराज की जय। जय जय शिव नम पार्वती पति शिव हर हर महादेव। ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಎಲ್ಲಾರ ದೇವತದ ಪರಮ ಪೂಜ್ಯ ಶಾಂತ ಮೂರ್ತಿಗಳು ಜ್ಞಾನ ಬರೆದಿದ್ದಕ್ಕಂಥ ಸದ್ಗುರುವಿನ ಚರಣಾರವಿಂದಗಳಿಗೆ ದಂಡೋತ್ನಾಮ ಸಲ್ಲಿಸಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ವೇದಾಂತ ಕೇಸರಿ ಶಂಕರಾನಂದ ಪರಮೇಶ್ವರ ದಿವ್ಯ ಚರಣಾರವಿಂದಗಳಿಗೂ ಅದ್ವೈತ ಸಾರ್ವ ಚಕ್ರವರ್ತಿ ಸಿದ್ಧಾರೂಢರ ಶ್ರೀ ಚರಣಗಳಿಗೂ ಬಸವಾದಿ ಪರಮತರ ಶ್ರೀ ಚರಣಗಳಿಗೂ ಅನಂತ ಕೋಟಿ ದಂಡೋತ್ನಾಮ ಸಲ್ಲಿಸಿ ಯಾವ ಬೆಳಗಾವಿ ಜಿಲ್ಲೆಯ ಲಿಪಾಲಿ ತಾಲೂಕಿನ ಬೆನಾಡಿ ಗ್ರಾಮದಲ್ಲಿ 36ನೇ ಸತ್ಸಂಗ ಕಾರ್ಯಕ್ರಮದಲ್ಲಿ ಈ ಭವ್ಯವಾಗಿರ್ತಕ್ಕಂಥ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಕಲ್ಮೇಶ್ವರ ತತ್ವ ಪದಗಳನ್ನು ರಕ್ತಗತನಾಗಿ ಮಾಡಿಕೊಂಡಿರ್ತಕ್ಕಂಥ ನರಸಿಂಹೇಶ್ವರ ಅಪ್ಪಾಜಿಯವರ ಶ್ರೀ ಚರಣಾರವಿಂದಗೂ ದಂಡೋತ್ನಾಮ ಸಲ್ಲಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಚಿಕ್ಕೋಡಿ ಘಟಕದ ಬಸವದಳದ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಮಾತೋಶ್ರೀಯರನ್ನ ಮೊದಲು ಮಾಡಿಕೊಂಡು ಇಲ್ಲಿಯವರೆಗೆ ಸತ್ಕಾರ ಮೂರ್ತಿ ಹೇಳಿರ್ತಕ್ಕಂಥ ಹಿರಿಯ ಜೀವಿಗಳಿಗೆ ಸಹಿತ ಅನಂತ ಕೋಟಿ ಶರಣಾರ್ಥಿಗಳು ತಿಳಿಸುತ್ತಾ ಯಾವ ಪುಣ್ಯಮಯವಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾತ್ಮರ ಸಂತರ ಶಿವಿಗಳ ಜ್ಞಾನಿಗಳ ಅನುಭಾವಿಗಳ ಅಮೃತವಾಣಿಯನ್ನ ಶ್ರವಣ ಮನನ ನಿಧ್ಯಾಸನ ಮಾಡಿಕೊಂಡು ಪರಮ ಶ್ರೇಷ್ಠವಾಗಿರ್ತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮವನ್ನ ಸಫಲತೆ ಮಾಡಿಕೊಂಡು ಧನ್ಯರಾಗಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಕೂಡಿರುವ ಎನ್ನ ಆತ್ಮೀಯ ಸರ್ವ ಶರಣರಿಗೆ ಶರಣಾರ್ಥಿ ಸಲ್ಲಿಸುತ್ತೇನೆ. ಇವತ್ತು ಅಧಿಕರಣವಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯ ಅಜ್ಞಾನ ಎಂಬ ತೊಟ್ಟಿಲೊಳಗೆ ಜ್ಞಾನ ಎಂಬ ಶಿಶುವ ಮಲಗಿಸಿ ಜೋಗುಳ ಹಿಡಿದು ಏನಪ್ಪಾ ಅಂದ್ರೆ ತೂಗತಕ್ಕಂತ ಭ್ರಾಂತಿ ಎಂಬ ತಾಯಿ ತೂಗುತ್ತಿದ್ದಾಳೆ. ನೇಣು ಹರಿದು ಅಂದ್ರೆ ವೇದ ಶಾಸ್ತ್ರಗಳೆಂಬ ನೇಣು ಕಟ್ಟಿ ಜೋಗುಳ ಹಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ನೇಣು ಹರಿದು ತೊಟ್ಟಿಲ ಮುರಿದು ಬೀಳಲಾರದೆ ಜೋಗುಳ ನಿಂದಲ್ಲದೆ ಗುಹೇಶ್ವರ ಲಿಂಗವನ್ನು ಕಾಣಬಾರದು ಅಂತಕ್ಕಂಥ ವಚನ. ಏನ್ ಅಜ್ಞಾನ ಅಂತಕ್ಕಂಥ ಜ್ಞಾನ ಎಂಬ ಶಿಶುವನ್ನು ಅಜ್ಞಾನ ಅಂತಕ್ಕಂಥ ತೊಟ್ಟಿಲೊಳಗ ಅಂತಿತ್ತ. ನಾವೆಲ್ಲ ಏನ್ ಮಾಡ್ತಿದ್ದೇವಪ್ಪ ಅಂದ್ರೆ ನಮ್ಮ ಸ್ವರೂಪ ಯಾವುದು ಅಂತಕ್ಕಂಥ ಪರಮಾತ್ಮನ ಸ್ವರೂಪ ಅದೇವಿ. ಅಜ್ಞಾನ ರೂಪ ಇರ್ತಕ್ಕಂಥ ಕತ್ತಲೊಳಗ ಏನ್ ಮಾಡ್ತಿದ್ದೀವಿ ಆಚರಣೆಯನ್ನು ಮಾಡಿಕೊಂಡು ಅದ್ರ ಲೋಲಾಸಕ್ತರಾಗಿ ನಮ್ಮ ಮೂಲ ಸ್ವರೂಪ ಯಾವುದಂತಕ್ಕಂಥ ಮರ್ತಿದ್ದೀವಿ. ಭ್ರಾಂತಿ ಎಂಬ ತಾಯಿ ಅಂತ ಇಟ್ಟಿದ್ದಾರೆ. ನಮಗೆಲ್ಲ ಭ್ರಾಂತಿ ಯಾವ್ದು ಭ್ರಾಂತಿ ಆಗೈತಿಪ್ಪ ಅಂತಂದದ್ದಾದ್ರೆ ಇಲ್ಲದ ವಸ್ತುವಿನಲ್ಲಿ ಇದ್ದಂತೆ ಇದು ಐತಿ ಅಂತ ತಿಳ್ಕೊಂಡು ಯಾನ ನಡ್ತೇವಲ್ಲ ಅದ ಭ್ರಾಂತಿ. ಅದಕ್ಕೆ ಮಾಯೆ ಅಂತ. ಅದಕ್ಕೆ ಮಾಯೆ ಅಂತ. ಯಾವಂದ್ರು ಯಾ ಅಂದ್ರೆ ಯಾವುದು, ಮಾ ಅಂದ್ರೆ ಇಲ್ಲದ್ದು. ಇಲ್ಲದ ವಸ್ತುವಿನಲ್ಲಿ ಇದ್ದಂತೆ ಯಾವುದು ತೋರ್ತದ ಅದು ಮಾಯೆ ಅಂತ ಹೇಳ್ಕೊಳ್ತದೆ. ನಮಗೆಲ್ಲ ಭ್ರಾಂತಿ ಆಗಿದೆ. ಏನು ಭ್ರಾಂತಿ ಆಗಿದೆ? ಕಾಮನೆ ಆದವನಿಗೆ ಏನು ಕಾಣ್ತದ್ರಿ? ಎಲ್ಲ ಹಚ್ಚಗ ಕಾಣ್ತದಲ್ರಿ. ಹಂಗ ಜಗತ್ತ ಸತ್ಯ ರೂಪವಾಗಿರ್ತಕ್ಕಂಥದ ಇದೇ ಸತ್ಯ ಅಂತ ತಿಳ್ಕೊಂಡು ಏನ್ ನಮ್ಮ ದೃಷ್ಟಿಯನ್ನ ನೋಡ್ತಿದ್ದೇವಲ್ಲ ಅದ ಭ್ರಾಂತಿ ಅಂತಕ್ಕಂಥರ. ಅದು ವೇದಗಳೆಂಬ ಏನಪ್ಪಾ ಅಂದ್ರೆ ನೇಣು ಕಟ್ಟಿ ಅದೇ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತಕ್ಕಂಥ 4 ವೇದಗಳಿಂದ ಹಗ್ಗಗಳನ್ನ ಕಟ್ಟಿ ಅಲ್ಲಿ ಏನು ಜೋಗುಳ ಪಾಡುತ್ತಿದ್ದಾಳೆ ಭ್ರಾಂತಿ ಎಂಬ
ತಾಯಿ ಅಂದಿಟ್ಟಿದ್ದಾಳೆ. ಯಾವ ಜೋಗುಳ ಅಂತಂದಾದ್ರೆ ಹೆಣ್ಣು ಮಕ್ಕಳು ದನ ಕನಕಾದಿ ಅಂತಕ್ಕಂಥ ಇದೇನು ಜೋಗುಳೈತಿ. ಹುಟ್ಟಿನ ಮಗುವಿಗೆ ನಮ್ಮ ತಾಯಿಯಿಂದ ಏನು ಕಳಿಸ್ತೀವಿ, ನಾವೆಲ್ಲ ಏನು ಕಳಿಸ್ತೇವಪ್ಪ ಅಂತಂದಾದ್ರೆ ಈ ಸಂಸಾರಕ್ಕೆ ವಿಷಯ ಕಳಿಸ್ತೀವಿ. ಇದಕ್ಕೆ ಶರಣರು ಹೇಳು ಏನ್ ಹೇಳ್ರಪ್ಪ ಅಂದ್ರೆ, ಬಸವ ತತ್ವವನ್ನು ಆಚರಣೆ ತಂದದ್ದಾದ್ರೆ ಮಾತ್ರ ಏನಾಗ್ತದಪ್ಪ, ನಮ್ಮ ಜನ್ಮ ಪಾವನ ಆಗ್ತದೆ. ವಚನ ಸಾಹಿತ್ಯ ಒಂದೇ ವಚನವನ್ನು ನಮ್ಮ ಆಚರಣೆ ತಂದ ಜನ್ಮ ಪಾವನ ಆಗ್ತಕ್ಕಂಥದ್ದಾಗ್ತದೆ. ಒಂದು ವಚನ ಆಚರಣೆ ತಂದದ್ದಾದ್ರೆ ನಮ್ಮ ಜನ್ಮ ಪಾವನ ಆಗ್ತಕ್ಕಂಥದ. ಹಂಗ ಮುಂದೆ ಏನ್ ಹೇಳ್ಪ ಅಂದ್ರೆ, ನೇಣು ಹರಿದು ತೊಟ್ಟಿಲು ಮುರಿದು ಜೋಗುಳನಿಂದಲ್ಲದೆ ಗುಹೇಶ್ವರ ಲಿಂಗವನ್ನು ಕಾಣಬಾರದು ಅನ್ನೋ ಪರಮಾತ್ಮ ದರ್ಶನ ಆಗುದಿದ್ದೆಲ್ಲ ಭ್ರಾಂತಿ ಹೋಗ್ಬೇಕು. ನಾನು ನನ್ನದಂತಕ್ಕಂಥ ಏನು ಭ್ರಾಂತಿ ಐತಲ್ಲ, ಈ ಭ್ರಾಂತಿ ಹೋಗದ ವಿನಪ್ಪ ಅಂದ್ರೆ ಗುಹೇಶ್ವರ ಅಂತಕ್ಕಂಥ ಅಲ್ಲಂಪುರವನ್ನ ಪರಮಾತ್ಮ ದರ್ಶನ ಆಗುದಿಲ್ಲ ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ ಪರಮಾತ್ಮ ನೋಡ್ತಕ್ಕಂಥ ದೃಷ್ಟಿ ಈಗ ತೊಗಲಿನ ಚಕ್ಷುವಿನಿಂದ ಕಾಣಂಗಿಲ್ಲ, ಜ್ಞಾನ ಚಕ್ಷುವಿನಿಂದ ನೋಡಿದ್ದಾದ್ರೆ ಪರಮಾತ್ಮ ನೋಡ್ಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದೈತಿ. ಅದಕ್ಕೆ 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ರು, ನಿಮಗೆ ಏನಪ್ಪಾ ಇರ್ತಕ್ಕಂಥ ಆಸ್ತಿ ಏನಪ್ಪಾ ಅಂದ್ರೆ ನಮ್ಮಂತ ಶ್ರೀಮಂತರೇ ಅಲ್ಲ, ನನ್ನ ದೊಡ್ಡವರೇ ಅಲ್ಲ ಅಂತ ನಾವು ಕೇಳ್ತೀವಿ. ಇದ ನಮಗೆ ಭ್ರಾಂತಿ ಆಗಿದ್ರಿ. ಬಸವಣ್ಣವರು 12ನೇ ಶತಮಾನದಲ್ಲಿ ಬಿಜ್ಜಳ ರಾಜನ ಆಸ್ಥಾನ ಮಹಾಮಂತ್ರಿ ಆದಾಗ ಭಕ್ತಿ ಭಂಡಾರ ಎನಿಸಿಕೊಂಡಿದ್ದ, ವಚನ ಸಾಹಿತ್ಯವನ್ನು ರಚನೆ ಮಾಡ್ತಕ್ಕಂಥನಿದ್ದ. ಆದ್ರೆ ಬಂದ್ರೆ ಬಿಜ್ಜಳ ರಾಜನ ಆಸ್ಥಾನ ಮಹಾಮಂತ್ರಿ ಆಗಿದ್ದ, ಅವನಿಗೆ ಪಗಾರ ಎಷ್ಟಿತ್ತು ಅಂತ ವಿಚಾರ ಮಾಡ್ಬೇಕು. ಬಸವಣ್ಣಗೆ ಸಂಬಳ ಎಷ್ಟಿತ್ರಿ? ದಿನ ಅಡಿಸೇರ್ಲಿ 10 ಅಡಿಸೇರ್ ಏನ್ರಿ ಬಂಗಾರ ಕೊಡ್ತಿದ್ರು, ಪಗಾರ ಇತ್ತು ಬಸವಣ್ಣವ್ರಿಗೆ. ಯಾಕ್ರಿ? 10 ಅಡಿಸೇರ್ ಬಿಜ್ಜಳ ರಾಜನ ಆಸ್ಥಾನ ಮಹಾಮಂತ್ರಿ ಆದಾಗ 10 ಅಡಿಸೇರ್ ದಿನ ಬಂಗಾರ ಅಳದು ಕೊಡ್ತಿದ್ರಿ. ಆದ್ರೆ ಅಷ್ಟೆಲ್ಲ ಇದ್ರು ಸಹಿತ ಬಸವಣ್ಣವ್ರು ಏನು ಹೇಳ್ತಿದ್ರು ಅಂದ್ರೆ, ಕೂಡಲ ಸಂಗಮನಾಥಲ್ಲಿ ಏನು ಬೇಡ್ಕೊಳ್ತಿದ್ರಪ್ಪ ಅಂದ್ರೆ, ಬಾಗಿದ ತಲೆ ಮುಗಿದ ಕೈ ಇರಿಸಂದ ಕೂಡಲ ಸಂಗಮ ದೇವ ಅಂತ ಹೇಳ್ತಿದ್ರು ಬಸವಣ್ಣವರು. ಎಷ್ಟು ನಿರಭಿಮಾನದಿಂದ, ಎಷ್ಟು ಕಿಂಕರತ್ವದಿಂದ ಬಸವಣ್ಣವರು ಪರಮಾತ್ಮನಲ್ತಕ್ಕಂಥ ಕೂಡಲ ಸಂಗಮನಾಥಲ್ಲಿ ಬೇಡ್ತಿದ್ರು. ಮತ್ತೇನು ಕೊಡ್ಲಿಕ್ಕೆ ಹೋಗಬೇಡ. ಅದಕ್ಕೆ ಬರೆದರು, ಬ್ರಹ್ಮ ಪದವಿನೊಲ್ಲೆ, ವಿಷ್ಣು ಪದವಿನೊಲ್ಲೆ, ರುದ್ರ ಪದವಿನೊಲ್ಲೆ, ಮತ್ತಾವ ಪದವಿನೊಲ್ಲೆ, ಕೂಡಲ ಸಂಗಮನಾಥನ ಅರಿಪ ಪಾದವ ಕರುಣಿಸು ಅಂತ ಬೇಡಿಕೊಂಡ್ರು ಬಸವಣ್ಣವ್ರು. ಎಷ್ಟು ನಿರಭಿಮಾನ. ಅದಕ್ಕೆ ಹೇಳ್ತಾರೆ, ಎಲ್ಲಿ ಕಿಂಕರತ್ವ ಇರ್ತದ ಅಲ್ಲಿ ಶಂಕರತ್ವ ಪ್ರಾಪ್ತಿ ಆಗ್ತಕ್ಕಂಥದ್ದಾಗ್ತದ, ಎಲ್ಲಿ ಸದುವಿನೇ ಇರ್ತದ ಅಲ್ಲಿ ಸದಾಶಿವನ ಒಲಿಮೆ ಆಗ್ತಕ್ಕಂಥದ್ದಾಗ್ತದ, ಸದಾಶಿವನ ಒಲಿಮೆ ಆಗ್ತಕ್ಕಂಥದ್ದಾಗ್ತದ. ಆ ತತ್ವವನ್ನು ನಾವು ಆಧಾರವಿಟ್ಟುಕೊಂಡು ನಮ್ಮ ಆಚರಣೆ ತಂದದ್ದಾದ್ರೆ ಏನಾಗ್ತದಪ್ಪ, ನಮ್ಮ ಜನ್ಮ ಪಾವನ ಆಗ್ತಕ್ಕಂಥದ್ದಾಗ್ತದೆ. 12ನೇ ಶತಮಾನದ ಏನಾಗಿಪ್ಪ, ಕಲ್ಯಾಣದೊಳಗ ಏನಪ್ಪಾ ಅಸ್ಪೃಶ್ಯತನವನ್ನು ಹೋಗಲಾಚಿರ್ತಕ್ಕಂಥ ಬಸವಣ್ಣವರು, ಎಲ್ಲ ಸಮಾನತೆಯನ್ನು ಕಾಣ್ತಕ್ಕಂಥ ಬಸವಣ್ಣವರು, ಏನಪ್ಪಾ ಅಂದ್ರೆ ಒಂದು ಸಮಾನತೆ ತಂದು ಪಟ್ಟಿರ್ತಕ್ಕಂಥವ್ರು ಬಸವಣ್ಣವರು. ಅವಾಗ 12ನೇ ಶತಮಾನದ ಏನಾಗಿತ್ತಪ್ಪ ಅಂತಂದ್ರೆ, ಸಂಬೋಳಿ ರಾಗನ್ ಅಂತಕ್ಕಂಥ, ಸಂಗೋಳಿ ರಾಗನಲ್ಲ, ಸಂಬೋಳಿ ರಾಗನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಕೀಳ ಜಾತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡಿದ್ದ, ಊರು ಹೊರಗಿರ್ತಕ್ಕಂಥ ಒಂದು ಸೇದು ಬಾಯಿ ಇತ್ತು, ಸೇದು ಬಾಯಿಯನ್ನು ನೀರು ಮುಟ್ಟಿದ್ದ. ಯಾರೀ? ಸಂಬೋಳಿ ರಾಗಣ್ಣ ಸೇದು ಬಾಯಿಯನ್ನು ಜಗ್ತಕ್ಕಂಥ ಗುಂಡವನ್ನು ಮುಟ್ಟಿದ್ದಕ್ಕೆ ಊರಿನ ಗ್ರಾಮಸ್ಥರೆಲ್ಲ ಕೂಡಿ ಏನ್ ಮಾಡ್ತಿದ್ರು ಅವಾಗಂತಂದ್ರೆ, ಬಡತಾನ ಬಡದಿದ್ರು, ಪಂಚಾಯತಿ ಮುಂದೆ ತಂದ ಬಡದು ಹೆಂಗ ಬಡದಿದ್ರು, ಕಣ್ಣು ಕಾಣದಂತೆ ಬಡದಿದ್ರು, ಅಷ್ಟು ಕಣ್ಣು ಸಹಿತ ತರದ್ ನೋಡಬಾರ್ದು ಅಂತ ಬಡದ ಒಳಗಿದ್ರು. ಬಡದ ಒಳಗ ಅಲ್ಲೇ ಬಾಜುಕ ರಸ್ತೆ ಬದಿಗೆ ಬಿದ್ದಿದ್ದ, ಅಲ್ಲೇ ಏನ ನಳ್ಕೊಂತ ಬಿದ್ದಿದ್ದ. ಅಷ್ಟರೊಳಗ ಬಸವಣ್ಣವರು ಅಶ್ವಾರೂಢರಾಗಿ ಅಂದ್ರೆ ಕುದುರೆಯನ್ನು ಹತ್ತಿಕೊಂಡು ಕಿರೀಟ, ರಾಜ ಪೋಷಕರು ಹಾಕೊಂಡು ಕಿರೀಟವನ್ನು ಹಾಕೊಂಡು ಬಸವಣ್ಣವರು ಹಾದು ಹೊಂಟಿದ್ರು. ಬಸವಣ್ಣರ ಹಾದ ಹೋಗುವಾಗ ಅಲ್ಲಿ ಸಂಬೋಳಿ ರಾಗಣ್ಣ ನಳ್ಕೊಂತ ಬಿದ್ದಿದ್ದ, ಕಣ್ಣು ಸಹಿತ ಕಾಂತಿಲ್ಲ, ಅಷ್ಟು ಬಡದಿದ್ರು. ಅವಾಗ ಬಸವಣ್ಣವರು ಅಶ್ವಾರೂಢವಾಗಿ ಹೋಗುವಾಗ ಆ ಕುದುರೆ ಮೇಲಿನ ಇಳಿದು ಏನು ಮಾಡಿದ್ರು, ಸಂಬೋಳಿ ರಾಗನನ್ನು ಎತ್ತಿರು. ಸಂಬೋಳಿ ರಾಗನ ಎತ್ತಿ ನಂತರ ಸಂಬೋಳಿ ರಾಗನಂದ, ಶರಣು ಶರಣಾರ್ಥಿ ಬಸವಣ್ಣ ಅಂದ. ಶರಣು ಶರಣಾರ್ಥಿ ಬಸವಣ್ಣ ಅಂದುಕೊಂಡೆ. ಬಸವಣ್ಣವರು ಕೇಳಿದ್ರು ಸಂಬೋಳಿ ರಾಗನನಿಗೆ, ಅಂದ್ರೆ ರಾಗಣ್ಣ ನಿನಗೆ ಕಣ್ಣು ಕಾಣ್ತಾ ಇಲ್ಲ, ಅಟ್ಟ ಕಣ್ಣು ಕಾಣದಂತೆ ಬಡದು ಹೋಗಿದ್ದಾರೆ, ನಾನ ನಿನ್ನ ಎತ್ತಿನಂತಕ್ಕಂಥ ನಿನಗೆ ಹೆಂಗ ಗೊತ್ತಾಯ್ತು ಅಂತ ಸಂಬೋಳಿ ರಾಗಣ್ಣ ಬಸವಣ್ಣವ್ರಿಗೆ ಕೇಳಿದ್ರು. ಬಸವಣ್ಣವ್ರು ಕೇಳಿದ ನಂತರ ಸಂಬೋಳಿ ರಾಗನಂತನ, ಕಲ್ಯಾಣದೊಳಗೆ ಬಿದ್ದಂತವ್ರನ್ನ ಎತ್ತತಕ್ಕಂಥ ಸಾಮರ್ಥ್ಯದ ನಿನ್ನ ಬಿಟ್ಟು ಯಾರಿದ್ದಾರೆ ಬಸವಣ್ಣ ಅಂತ.
ಸಂಬೋಳಿ ರಾಗಣ್ಣ ಕಲ್ಯಾಣದೊಳಗೆ ಬಿದ್ದಂತವ್ರು ಎತ್ತತಕ್ಕಂತ ತಾಕತ್ತು ಯಾರಿದ ಸಾಮರ್ಥ್ಯ ಅದ ಅದು ಸುದ್ದು ಹೋದ ಇರ್ತಕ್ಕಂಥ ಯಾರದಾರ ಬಸವಣ್ಣ ನಿನ್ನ ಬಿಟ್ಟು ಯಾರದಾರ ಅಂತೇಳಿ ಸಂಬೋಳಿ ರಾಗಣ್ಣಂದ. ಅವಾಗ ಬಸವಣ್ಣವರು ಎಟ್ಟು ನಿರಭಿಮಾನ ಎಂತ ಕಿಂಕರ ತೆಟ್ಟು ಬಗ್ಗೆ ಕಿಂಕರತ್ವಂ ಶಂಕರತ್ವ ಪ್ರಾಪ್ತಿ ಆಗ್ತಕ್ಕಂಥದ್ದಾಗ್ತದ. ಎಲ್ಲಿ ಸದುವಿಣಿ ಇರ್ತದ ಅಲ್ಲಿ ಸದಾಶಿವನ ಒಲಿಮೆ ಆಗ್ತಕ್ಕಂಥದ್ದಾಗ್ತದ. ಸದಾಶಿವ ಒಲಿಮೆ ಆಗ್ತಕ್ಕಂಥದ್ದಾಗ್ತದ. ನಮ್ಮ ಭ್ರಾಂತಿ ಅಂತಕ್ಕಂಥದ ನಾನು ಹುಟ್ಟುವ ಸಾಯುವ ಕೃತೃ ಭೋಕ್ತೃ ಅಂತಕ್ಕಂಥ ಏನ್ ಅಪವಾದನೆ ಮಾಡ್ಕೊಂಡು ಅಂತ ಪ್ರವೃತ್ತರಾಗಿದ್ದೇವೆ. ಆ ಭ್ರಾಂತಿ ಹೋಗದ ವಿನ ಏನಪ್ಪಾ ಅಂದ್ರೆ ಪರಮಾತ್ಮ ಒಲಿಮೆ ಆಗುವುದಿಲ್ಲ, ಅದು ನಿಲ್ಲಬೇಕು. ಜೋಗುಳ ನಿಂದಲ್ಲದೆ ಅಂತ ಅಂದರು. ಅದೆಲ್ಲ ಇದೆಲ್ಲ ಬಿಡಬೇಕು. ನಾನು ವೇದ ಶಾಸ್ತ್ರ ಓದಿದ್ದೇನೆ, ಶಾಸ್ತ್ರ ಪಟುತಾಗಿದ್ದೇನೆ, ಎಲ್ಲ ವ್ಯಾಕರಣ ಅಭ್ಯಾಸ ಮಾಡಿದ್ದೇನೆ. ಇದೆಲ್ಲ ಎಲ್ಲಿ ಐತೆ ಅಂದ್ರೆ ಆತ್ಮಚಿಂತನವಾದ ಬಳಿಕ, ಅಂದ್ರೆ ಸಾಕ್ಷಾತ್ ಪರಮಾತ್ಮನ ದರ್ಶನ ಆದ ನಂತರ ಎಲ್ಲ ಶೂನ್ಯವಾಗಿರ್ತಕ್ಕಂಥದ್ದೈತಿ. ಎಲ್ಲ ಸಮುದ್ರ ಅಂದ್ರೆ ಮಳಿ ಬೀಳ್ತದ, ಹಳ್ಳ ಆಗ್ತದ, ಕೊಳ್ಳ ಆಗ್ತದ, ನದಿ ಹೋಗ್ತದ. ನದಿ ಸಮುದ್ರಕ್ಕೆ ಮುಟ್ಟಿ ನಂತರ ಅದು ದಡಪಡ ಮಾಡ್ತಿದ್ದೇನ್ರಿ. ಸಮುದ್ರ ಕೂಡು ತನಕ ಏನು ದಡಪಡ ಐತಿ ಅದಕ್ಕೆ, ಅಲ್ಲಿ ಕಲ್ಲಿಗೆ ಬೆಳಿತದ, ಈ ಕಲ್ಲಿಗೆ ಬೆಳಿತದ, ಅವು ಕೊಚ್ಕೊಂಡ್ ಹೋಗ್ತದ. ಸಮುದ್ರ ಕೂಡಿ ನಂತರ ಅಲ್ಲಿ ಒಂದು ಬಡದಾಡ್ತಿದ್ದೇನ್ರು ಶಾಂತವಾಗಿ ಆಗ್ತದ. ಅವಾಗ ನಮ್ಮ ಸ್ವಲ್ಪ ಜ್ಞಾನ ಆಯ್ತಪ್ಪ ಅಂತಂದಿದ್ದಾರೆ. ಅವಾಗ ಹುಟ್ಟು ಇಲ್ಲ, ಸಾವು ಇಲ್ಲ, ಕೃತೃ ಇಲ್ಲ, ಭೋಕ್ತೃ ಇಲ್ಲ, ಎಲ್ಲ ಸಮಾನ ದೃಷ್ಟಿಯಿಂದ ಸದಾಕಲಿ ಭಗವಂತ ಚಿಂತನೆ ಮಾಡ್ತಕ್ಕಂಥ ನಮ್ಮ ಹೃದಯ ಅವಾಗ ಆಗಿರ್ತದ. ಇದೆಲ್ಲ ನಿಲ್ಲಬೇಕು, ಭ್ರಾಂತಿ ಅಂತಕ್ಕಂಥ ನಿಲ್ಲಬೇಕು. ಅವಾಗ ಪರಮಾತ್ಮ ದರ್ಶನ ಆಗ್ತಕ್ಕಂಥದ್ದಾಗ್ತದೆ ಅಂತ ಈ ವಚನದಲ್ಲಿ ಹೇಳಿರ್ತಕ್ಕಂಥದ್ದಾಗಿರ್ತಾರೆ. ಅಂದ್ರೆ ಸಂಬೋಳಿ ರಾಗಣ್ಣ ಬಸವಣ್ಣವ್ರ ಕಲ್ಯಾಣ ನಿನ್ ಬಿಟ್ಟು ಯಾರು ಎತ್ತಾದ್ರು ಅಂದ್ರು. ಅಟ್ಟು ಬಸವಣ್ಣವ್ರ ಅಟ್ಟೆಲ್ಲ ಮಹಾಮಂತ್ರಿ ಸ್ಥಾನದಾಗಿದ್ದು ಸಹಿತ ಎಟ್ಟು ಕಿಂಕರತ್ವ ಎಟ್ಟ ವಿನಯದಿಂದ ಇರ್ತಕ್ಕಂಥವ್ರು ಇದ್ರು ಬಸವಣ್ಣವರು. ನಮ್ಮ ನಿಮ್ಮ 30-40 ಪ್ಲಾಟ್ ಇರ್ತಾವ, ನೆಲಕ್ ಕಾಲ್ ಹತ್ತಂಗಿಲ್ಲ. ನಮ್ಮ ಬದಿತಿಲ್ರಿ ಯಾಕ್ರಿ ಹಿಂಗ ಅಡ್ಡ ಮಲಿ ಈ ಬಾಂಡ ಕಾಲು ಬಿದ್ದಿ ಮಲಿ ತೆಲಿ ಹತ್ತೈತ್ರಿ, ಇಟ್ಟು ಅಡಿ ಇರ್ತೈತಿ, ನಮ್ದು ನೆಲಕ್ ಕಾಲ್ ಹತ್ತಂಗಿಲ್ಲ. ಬಸವಣ್ಣವ್ರ ಪಗಾರ 10 ಅಡಿಸಿದ ಬಂಗಾರ ಕೊಡ್ತಾರೆ. ಆದ್ರೂ ಸಹಿತ ಎಟ್ಟು ಕಿಂಕರತ್ತು ಬಸವಣ್ಣವ್ರಿಗಿತ್ತು. ಎಟ್ಟಂದ್ರೆ ಸದು ವಿನಯ ಇರ್ತಕ್ಕಂಥ ಬಸವಣ್ಣರಿಗಿತ್ತು. ಅದಕ್ಕೆ ನನಗೆ ಏನೂ ಕೊಡ್ಲಿಕ್ಕೆ ಹೋಗಬೇಡ, ಏನು ಕೊಡು ಅಂದ್ರೆ ಕೂಡಲ ಸಂಗಮ ನಾಥ ಅರಿದಿಪ್ಪ ಪದವಿಯೇ ಕರುಣಿಸು. ಅವರ ಶರಣರ ಸಂತರ ಶಿವಿಗಳ ಜ್ಞಾನಿಗಳ ಪಾದಗಳನ್ನ ಕರುಣಿಸು ಅಂತಕ್ಕಂಥ ಬೇಡ್ಕೊಂಡ್ರು ಬಸವಣ್ಣವರು. ಅಟ್ಟು ಸದುವಿನಿರ್ತಕ್ಕಂಥ ಬಸವಣ್ಣವರು ಅಟ್ಟು ಸದುವಿಂತಕ್ಕಂಥ ಬೇಡ್ಕೊಂಡ್ರು. ಅದೇ ಬಸವಣ್ಣವರು ಎಟ್ಟ ನಿರಭಿಮಾನ ಇರ್ತಕ್ಕಂಥ ಒಂದು ಸಂಗತಿ ಏನಪ್ಪಾ ಅಂದ್ರೆ ಬಸವಣ್ಣವರು ಮನೆ ಕಟ್ಟಲಿಲ್ಲ, ಮಠ ಕಟ್ಟಲಿಲ್ಲ, ಏನು ಅಧಿಕಾರ ಐತೆ ಅಂತಕ್ಕಂಥ ಹೆಮ್ಮೆ ಪಡಲಿಲ್ಲ. ಏನು ಕಟ್ಟರಪ್ಪ ಅಂತಂದ್ರೆ ಅನುಭವ ಮಂಟಪವನ್ನು ಕಟ್ಟಿರು. ಅದೇ ಅನುಭವ ಮಂಟಪ 12ನೇ ಶತಮಾನದಲ್ಲಿ ಪಾರ್ಲಿಮೆಂಟ್ ಆಗಿತ್ತು. ಏನು ಮನಿ ಮಠಾದಿಗಳನ್ನ ಕಟ್ಟಲಿಲ್ಲ, ಒಂದು ಅನುಭವ ಮಂಟಪವನ್ನು ಕಟ್ಟಿರು ಬಸವಣ್ಣವರು. ಅದೇ ಮೊದಲ ಪಾರ್ಲಿಮೆಂಟ್ ಆಗಿರ್ತಕ್ಕಂಥ. ಅದೇ ಪಾರ್ಲಿಮೆಂಟ್ ಅನುಭವ ಮಂಟಪದ ಸಿಂಹಾಸನ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಂ ಪ್ರಭೋದಿಯವರು 1,96,000 ಜಂಗಮರು, 770 ಪ್ರಮುಖ ಗಣಗಳೆಲ್ಲ ಹಿಂಗ ಸಭಾ ಕೂಡಿತ್ತು. ಸಭಾ ಕೂಡಿದಾಗ ಅಲ್ಲಂ ಪ್ರಭು ಕೇಳ್ತಾರ, ಎಲ್ಲರಿಗೆ ಏನು ಕೇಳ್ತಾರ, ಈ ತರಾಗ ಭಕ್ತ ಯಾರ ಅಂತ ಕೇಳು. ಯಾರು ಕೇಳ್ರು? ಅಲ್ಲಂ ಪ್ರಭು ಕೇಳು. ಈ ತರ ಭಕ್ತ ಯಾರ ಅಂತಂದ್ರೆ ಬಸವಣ್ಣರ ಎದ್ದು ನಾನೊಬ್ಬನೇ ಭಕ್ತ ಅಂತ ಎದ್ದು ನಿಂತರು. ಬಸವಣ್ಣವ್ರ ಕೈ ಮುಗಿದು ನಾನೊಬ್ಬನೇ ಭಕ್ತ ಅಂತ ಎದ್ದು ನಿಂತರು ಬಸವಣ್ಣವರು. ಅವಾಗೆಲ್ಲ ಉಳಿಕೆದ ಶರಣರು ಪ್ರಮಥ ಗಣಗಳನ್ನ ಒಬ್ಬ ದೊಡ್ಡ ಶಾಣ್ಯಾನ, ಒಬ್ಬ ಭಕ್ತನ, ನಾವ್ಯಾನ ಅಂತ ಅಲ್ಲಿ ಗುಜುಗುಜು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಒಬ್ಬ ದೊಡ್ಡ ಶಾಣ್ಯಾನ, ಒಬ್ಬ ಭಕ್ತನ, ನಾವೇನ ಅಲ್ಲಾನ ಅಂತ ಗುಜುಗುಜು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಬಸವಣ್ಣರ ತಾಕತ್ ಏನೈತಿ ಅಂತ ಅಲ್ಲಂ ಪ್ರಭು ಗೊತ್ತಿತ್ತು. ಬಸವಣ್ಣರ ಮಹತ್ವವನ್ನ, ಬಸವಣ್ಣರ ಸಾಮರ್ಥ್ಯವನ್ನು ತೋರಿಸಿಕೊಡ್ಬೇಕು ಉದ್ದೇಶದಿಂದ ಅಲ್ಲಂ ಪ್ರಭು ಕೇಳಿದ್ರು. ಅಲ್ಲಂ ಪ್ರಭುನ ಗುಜುಗುಜು ಮಾತಾಡ್ಬೇಕು ಕೇಳಿ ಅಲ್ಲಂ ಪ್ರಭುರ ಬಸವಣ್ಣರ ಕೇಳ್ತಾರೆ. ಏನು ಕೇಳು? ಬಸವಣ್ಣ 1,96,000 ಜಂಗಮರು, 770 ಪ್ರಮಥ ಗಣ ಇರ್ತಕ್ಕಂಥ ಇವರೆಲ್ಲ ಶರಣರಿದ್ದಾರೆ. ಅವ್ರೊಳಗೆ ನಾನೊಬ್ಬನೇ ಭಕ್ತ ಅಂತಕ್ಕಂಥ ಅಂಜೆ ಒಳಗೆ ನಿನ್ನ ಬಿಟ್ಟು ಮತ್ತೆ ಯಾರು ಭಕ್ತಿಲ್ಲ ಹೆಂಗ ಅಂತ ಕೇಳು. ಅವಾಗ ಬಸವಣ್ಣರು ಹೇಳ್ತಾರ, ಇಲ್ಲಿ ಕೂತಿರ್ತಕ್ಕಂಥ ಪ್ರಮಥ ಗಣಗಳು ಜಂಗಮರೆಲ್ಲ ಇವ್ರು ಕೂಡಲ ಸಂಗಮ ನಾಥ ಸ್ವರೂಪ ಇರ್ತಕ್ಕಂಥವ್ರು, ಅವ್ರ ಸೇವೆ ಮಾಡ್ತಕ್ಕಂಥ ನಾನು ಒಬ್ಬನೇ ಭಕ್ತ ಅಂತಂದ್ರು ಬಸವಣ್ಣರು. ಬಸವಣ್ಣರ ಭಾವ ಯಾವುದು? ಕೂತರ್ತಕ್ಕಂಥವ್ರು ಅಲ್ಲಿ ಮುಜುಗುಜು ಮಾತಾಡ್ತಿದ್ರು, ಇವೊಬ್ಬ ದೊಡ್ಡ ಭಕ್ತ ಅಂತೇಳಿ. ಬಸವಣ್ಣವರ ಭಾವ ಬೇರೆ ಇತ್ತು. ಹೆಂಗಿತ್ತಂದ್ರೆ ಯತ್ರ ಮನೋಯಾತಿ ತತ್ರ ಬ್ರಹ್ಮ ದರ್ಶನ. ಎಕಡೆ ನೋಡ್ತಿಯಲ್ಲ ಪರಮಾತ್ಮನ ಕೂಡಲ ಸಂಗಮನಾಥನ ಕಾಣ್ತಕ್ಕಂಥ ಭಾವ ಇತ್ತು ಪರಮಾತ್ಮ ಬಸವಣ್ಣವರು. ಎತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ಎಲ್ಲವೂ ಕೂಡಲ ಸಂಗಮನಾಥ ನೋಡ್ತಕ್ಕಂಥ ಭಾವ ಬಸವಣ್ಣರಲ್ಲಿತ್ತು.
ಅವಾಗ ಎಲ್ಲರೂ ಇರಲ್ಲ ಕೂಡಲ ಸಂಗಮನಾಥ ಸ್ವರೂಪಿರ್ತಕ್ಕಂಥ ನಾನೊಬ್ಬನೇ ಭಕ್ತ ಅಂತಕ್ಕಂಥ ಭಾವ ಬಸವಣ್ಣ ಇರುತ್ತೆ. ಅದಕ್ಕೆ ಎಲ್ಲಿ ಕಿಂಕರತ್ವ ಇರ್ತದ ಅಲ್ಲಿ ಶಂಕರತ್ವ ಪ್ರಾಪ್ತಿ ಆಗ್ತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರ ಬಸವಣ್ಣವ್ರು ಹಾಕಿಬಿಟ್ಟಿರ್ತಕ್ಕಂಥ ವಚನ ಸಾಹಿತ್ಯವನ್ನ ನಾವು ನೀವು ಮನಗಂಡು ಅದನ್ನ ನಮ್ಮಲ್ಲಿ ಅಳವಡಿಸಿಕೊಂಡಿದ್ದರೆ ಜನ್ಮ ಪಾವನ ಆಗ್ತಕ್ಕಂಥ ಒಂದೇ ಒಂದು ವಚನವನ್ನ ಆಧಾರ ಇಟ್ಟುಕೊಂಡು ನಾವು ಜನ್ಮ ಪಾವನ ಮಾಡ್ಕೊಳ್ಳಿಕ್ ಬರ್ತದೆ. ಆ ವಚನವನ್ನ ಆಧಾರಂತೆ ನಾವು ಆಚರಣೆ ವಿಚಾರಗಳಿಂದ ನಡಿಬೇಕಾಗ್ತದೆ. ನಡೆದದ್ದಾದ್ರೆ ಮತ್ತೆ ಜನ್ಮ ಪಾವನ ಆಗ್ತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರ ನಾವು ನೀವೆಲ್ಲ ಏನಪ್ಪಾ ಅಂತಂದ್ರೆ ಇವತ್ತು ಯಾಕಪ್ಪ ಅಂತಂದ್ರೆ ಪ್ರತಿ ವರ್ಷ ನಮ್ಮ ಅಶೋಕನವರ ಶರಣರು ಏನ್ ಮಾಡ್ತಾರಪ್ಪ ಅಂದ್ರೆ ಹಿರಿಯ ಜೀವಿಗಳನ್ನ ಸತ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಒಂದು ಹಿರಿಯ ಜೀವಿಗಳನ್ನ ಸತ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಅಂದ್ರೆ ಇದ್ರಾಗ ಒಂದು ಗುಣ ಅಂತ ಇರ್ತಕ್ಕಂಥದ್ದು ಏನೈತಿಪ್ಪ ಅಂತಂದಾದ್ರೆ ಒಬ್ರು ಡಿವಿಜಿ ಬರೀತಾರೆ. ಮಂಕುತಿ ಎಂಬ ಕಗ್ಗದೊಳಗೆ ಡಿವಿಜಿ ಬರೀತಾರೆ. ಏನಪ್ಪಾ ಅಂದ್ರೆ ಮರಕ್ಕೆ ವಯಸ್ಸಾಗಿದೆ ಎಂದು ಕಡಿಲಿಕ್ಕೆ ಹೋಗಲು ಬೇಡ, ಅಂಗಳದಲ್ಲಿ ಇರಲಿ ಬಿಡು, ಅದು ಫಲವನ್ನು ಕೊಡದಿದ್ದರೂ ನೆರಳನ್ನಾದರೂ ಕೊಡುತ್ತದೆ. ಏನ್ರಿ? ಮರಕ್ಕೆ ವಯಸ್ಸಾಗಿದೆ ಎಂದು ಕಡಿಲಿಕ್ಕೆ ಹೋಗಲು ಬೇಡ, ಅಂಗಳದಲ್ಲಿ ಇರಲಿ ಬಿಡು, ಅದು ಫಲವನ್ನು ಕೊಡದಿದ್ದರೂ ನೆರಳನ್ನಾದರೂ ಕೊಡುತ್ತದೆ. ತಂದೆ ತಾಯಿಗೆ ವಯಸ್ಸಾಗಿ ಎಂದು ಮನೆಯಿಂದ ಹೊರಗೆ ದಬ್ಬಬೇಡ, ಅವರು ಸಂಪಾದನೆ ಮಾಡದಿದ್ದರೂ ಸರಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುತ್ತಾರೆ ಅಂತಕ್ಕಂಥ ಜೀವಿಗಳು. ಹಿರಿಯ ಜೀವಿ ಗಟ್ಟಿ ಮೇಲೆ ಗೊತ್ತಿರಂದ್ರೆ ಹುಡುಗರು ಸಣ್ಣ ಹುಡುಗರು ಮೊಮ್ಮಕ್ಕಳು ಆಡೋದೇ ಬೇಜಾರ್ತಿರ್ತಂದ್ರೆ ಮತ್ತೆ ಬೇಯ ಅಂತಾರೇನ್ರಿ ಅವ್ರು ಏನ್ ಹೇಳ್ತಾರ? ಹಂಗ ಬೇಜಾಡಬಾರಪ್ಪ, ಹಂಗ ಮಾತಾಡಬಾರ್ದು, ಹಂಗ ಹಿರಿಯರಿಗೆ ಮಾತಾಡಬಾರ್ದು, ಬುದ್ಧಿವಾದ ಹೇಳ್ತಾರಲ್ರಿ. ಅವ್ರು ಸಂಪಾದನೆ ಮಾಡದಿದ್ದರೂ ಸರಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುತ್ತಾರೆ ಅಂತಕ್ಕಂಥ ಡಿವಿಜಿ ಬರ್ತಾರೆ. ಅದಕ್ಕೋಸ್ಕರ ಹೆತ್ತ ತಂದೆ ತಾಯಿ ಋಣ 7 ಜನ್ಮದಲ್ಲಿ ತೀರಿಸಲಾರದಟ್ಟ ಋಣ ಆಯ್ತು. ಇದು ಒಂದ ಜನ್ಮದಲ್ಲಿ 7 ಜನ್ಮದಲ್ಲಿ ತೀರಿಸಲಾರ ಋಣ ಆಯ್ತು. ಹೆತ್ತ ತಂದೆ ತಾಯಿ ಋಣ. ತಾಯಿ ಏನ್ ಮಾಡ್ತಾರಂದ್ರೆ ಗರ್ಭಕೋಶಿಯನ್ನ ಗುಡಿಯನ್ನಾಗಿ ಮಾಡಿಕೊಂಡು ಕರಳಗಳನ್ನ ಮಾಲಿಯನ್ನಾಗಿ ಮಾಡಿ ರಕ್ತದ ಅಭಿಷೇಕವನ್ನ ಮಾಡಿಕೊಂಡು 9 ತಿಂಗಳು 9 ದಿನಗಳ ಸಂಸ್ಕಾರವನ್ನು ಕೊಟ್ಟು ರಕ್ಷಣೆ ಮಾಡಿ ನಮ್ಮ ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಜಗತ್ತು ನೋಡ್ಲಿಕ್ಕೆ ಕರುಣೆ ಮಾಡಿರ್ತಕ್ಕಂಥ ಮಹಾತ್ಯಾಗಿ ಇರ್ತಕ್ಕಂಥ ತಾಯಿ ತಂದೆಯನ್ನು ಹೊರಹಾಕಿದ್ದಾರೆ. ನಾವು ಯಾವ ಜನ್ಮದ ನರಕ ಹೋಗಬಾರ್ದು. ಅದಕ್ಕೆ ಹೇಳಿದ್ದಾರೆ ಹೆತ್ತ ತಂದೆ ತಾಯಿ ಋಣ 7 ಜನ್ಮದಲ್ಲಿ ತೀರಿಸಲಾರದ್ದು ಋಣ ಐತಿ. ಒಬ್ಬ ತಾಯಿ 9 ತಿಂಗಳು 9 ದಿನಗಳವರೆಗೆ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ನಮ್ಮ ಜಗತ್ತನ್ನು ನೋಡ್ಲಿಕ್ಕೆ ನಮಗೆ ತಂದು ಬಿಟ್ಟಿರಂತ ಅಂತ ಪುಣ್ಯಾತ್ಮರನ್ನು ನಾವು ಕಡೆಗಣಿಸಿದ್ರೆ ಪರಮಾತ್ಮ ನಾವು ಒಲಿತಾನೆ. ನಾವೆಲ್ಲ ಏನ್ ಮಾಡ್ತೀವಿ? ಹೆತ್ತ ತಂದೆ ತಾಯಿನ ಹೊರಗೆ ಕಟ್ಟಿ ಕುಳಿತೀವಿ, ಬಟ್ಟೆ ಹಂಗಿರ್ತಕ್ಕಂಥ ಬಿಡ್ತೇವಿ. ಅವ್ರು ಬಟ್ಟಿದ ಆ ದೇವರಿಗೆ ಸೀರೆ ಉಡಿಸಿ ನಾವು ಉಡಿ ತುಂಬೈದು ಎಟ್ಟ 7-8 ಸಾವಿರ ಸೀರೆ ಉಡಿಸಿ ಉಡಿ ತುಂಬ ಬರ್ತದೆ. ಹೆತ್ತ ತಂದೆ ತಾಯಿ ಹೊರಗೆ ಕೊಟ್ಟಿರ್ತಾರೆ. ಅವ್ರು ಬಿಟ್ಟ ನಾವು ಉಡಿ ತುಂಬಿ ಕಸಿಂದ ಏನ್ ಮಾಡುವ 9,000 ಸೀರೆ ಕೊಟ್ಟು ಉಡಿ ತುಂಬೇಡ ಅಂತ. ಯಾವಾನಿ ಅಲ್ಲಿ 9,000 ಕೊಟ್ಟು ಖರ್ಚು ಮಾಡೋಣ, ಮುಂಜಾನೆ ಪೂಜೆ ಹೆಂಗೆ ಹುಡುಗತ್ರಿ ಹೇಳ್ತಾರ ಅವ್ರನ್ನ. ಇಲ್ಲಿ ಹೆತ್ತ ತಂದೆ ತಾಯಿ ಇಲ್ಲಿ ಬಟ್ಟೆ ಹರಿರ್ತಕ್ಕಂಥ ಸೀರೆಗೆ 12 ಗಟ್ಟು ಹಾಕೊಂಡು ಉಟ್ಕೊಳ್ತಕ್ಕಂಥ ಸೀರೆ ನಿನ್ನ ತಾಯಿಯನ್ನು ಖುಷಿ ಪಡಿಸು. ಪರಮಾತ್ಮ ಪಾರ್ವತಿ ತಾನೇ ತನ್ನ ನಿದ್ದಲ ಸ್ಥಾನಕ್ಕೆ ಬರ್ತಕ್ಕಂಥ ಅಷ್ಟು ತಾಕತ್ತೈತಿ ಹೆತ್ತ ತಂದೆ ತಾಯಿ ಪೂಜೆ ಮಾಡೋದ್ರಿಂದ, ಅವ್ರ ಸೇವಾ ಮಾಡೋದ್ರಿಂದ. ಶ್ರವಣ ಕುಮಾರ್ ಏನ್ ಮಾಡಿದ್ರಿ? ತನ್ನ ತಂದೆ ತಾಯಿಯನ್ನ ಕವಡಿ ಮಾಡಿಕೊಂಡು ತೀರ್ಥಯಾತ್ರೆ ತಿರುಗಾಡ್ತಿದ್ದ. 2 ತಂದೆ ತಾಯಿ ಕಣ್ಣು ಕಾಣ್ತಿದ್ದಿಲ್ಲ. ಅವ್ರನ್ನ ಹೆತ್ತ ತಂದೆ ತಾಯಿಗಳನ್ನ ಕವಡಿ ಮಾಡಿಕೊಂಡು ಏನ್ ಮಾಡ ತೀರ್ಥ ಕ್ಷೇತ್ರಕ್ಕೆ ತಿರುಗಾಡ್ತಿದ್ದ, ಕವಡಿ ಒಳಗೆ ಹಾಕೊಂಡು ಶ್ರವಣ ಕುಮಾರ. ಅದಕ್ಕೆ ಸೂರ್ಯ ಚಂದ್ರಾದಿಗಳು ಇರುವವರೆಗೆ ಅವನ ಹೆಸರಾಯ್ತು. ನಮ್ಮನ್ನೇ ಮೂರಿ ನೀನ್ ಅದ್ದಾರ ಹೇಳಿದಾರಲ್ಲ, ಬಿತ್ತಾನ್ ಮುಖಂಡ ಎಲ್ಲ ಸತ್ತಿದ್ದಾದ್ರೆ ಅದು ಬಿತ್ತಾನ ಬುಟ್ಟಿ ಹೊರಕಸಿ ನಾನು ಸಕಡೆ ಮೇಲೆ ಕಲ್ಲ ಮ್ಯಾನ್ ಬಾಂಧ ಮೇಲೆ ಇಟ್ಟು ಶ್ರವಣ ಕುಮಾರ ಹಿಂದೆ ಆಗಿರ್ತಕ್ಕಂಥ ಇನ್ನ ಯಾಕೆ ನೆನೆಸ್ತಿದ್ದೇವೆ? ತಂದೆ ತಾಯಿಗಳ ಸೇವಾ ಮಾಡ್ಯ ನಾವು ಕವಡಿ ಒಳಗ ತಂದೆ ತಾಯಿಗಳನ್ನ ಹಾಕೊಂಡ ಸೇವಾ ಮಾಡ್ಯಾನ ಅಂತೇಳಿ ಏನಪ್ಪಾ ಅಂತಂದಾದ್ರೆ ಅವನಿಂದ ನೆನೆಸ್ತಾ ಇದ್ದೇವೆ. ಏನಪ್ಪಾ ಅಂತಂದ್ರೆ ತಂದೆ ತಾಯಿಗಳ ಸೇವಾ ಎಷ್ಟೈತೆಪ್ಪ ಅಂತಂದಾದ್ರೆ ಸಂತ ಶಿಶುನಾಳ ಸಿರಿಪೆ ಕೇಳಿದ್ರು. ಸಂತ ಶಿಶುನಾಳ ಸಿರಿಪೆ ಏನಾಗಿತ್ತಪ್ಪ ಅಂದ್ರೆ ಲಗ್ನ ಆಗಿತ್ತು. ಅವನ ಹೆಂಡತಿ ಫಾತಿಮಾ. ಅವ್ರು ಏನಾಗಿತ್ತು? ಫಾತಿಮಾ ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ಅವಸ್ಥೆ ಒಳಗ ತವರು ಮನೆಯಿಂದ ಏನ್ ಮಾಡ್ತಿರ್ಲಿಕ್ಕೆ ಬಂದ್ರು, ಬಂಡಿ ಗಾಡಿ ಹುಡ್ಕೊಂಡು ಬಂದಿದ್ರು. ಬಂದ ನಂತರ ಅಷ್ಟೊಳಗೆ ಬಂದ ನಂತರ ಇವ ಸಂತ ಶಿಶುನಾಳ ಶಿಲ್ಪ ಒಂದು ತಂಬೂರಿನ ಹಿಡ್ಕೊಂಡ ಅಭಂಗಗಳನ್ನ ಪಂಡದ ವಿಠಲನಾಥನ ಧ್ಯಾನವನ್ನು ಮಾಡುತ್ತಾ ಹಂಗ ಸಂಚಾರ ಮಾಡ್ತಾ ಇದ್ದಾದ್ರೆ ಪರಮಾತ್ಮನ ಚಿಂತನೆ ಮಾಡ್ತಾ ಸಂಚಾರ ಮಾಡ್ತಾ ಇದ್ದ. ಬೀಗರು ಬಂದಾಗ ಮನೆಯಾಗಿ ಇಟ್ಟಿದ್ದಿಲ್ಲ.
ಅವಾಗ ಬಂದು ವಿಚಾರ ಮಾಡ್ತಿದ್ರು. ಏನಪ್ಪಾ ಅಂತಂದ್ರೆ ಮಣಿ ಮಾರ ಅನ್ನಂಗಿಲ್ಲ, ಹೆಂಡ್ರ ಮಕ್ಕಳು ಅನ್ನಂಗಿಲ್ಲ, ಇವನು ಕೈಯಾಗ ಒಂದು ತುಂಬೂರಿ ಹಿಡ್ಕೊಂಡು ಏನ್ ಮಾಡ್ತಿದ್ದಾನೆ ಪರಮಾತ್ಮನ ಚಿಂತನೆ ಮಾಡ್ತಿದ್ರೆ ನಮ್ಮ ಏನಪ್ಪಾ ಅಂದ್ರೆ ಸಂತ ಶಿಶುನಾಳ ತಲಿ ಕೆಟ್ಟೈತಿ ಅಂತಿದ್ರು. ಯಾರು ಬೀಗರು ಬಂದಾರ ಅಂತಿದ್ರು, ಶಿಶುನಾಳ ಶರೀಫ್ ತಲಿ ಕೆಟ್ಟೈತಿ ಅಂತಿದ್ರು. ಅಷ್ಟ್ರೊಳಗೆ ಶಿಶುನಾಳ ಶರೀಫ್ ಬಂದ್ರೊಳಗೆ ಫಾತಿಮಾ ಏನು ಹೆಂಡ ತೆಗಿತಕ್ಕಂತ ಫಾತಿಮಾ ಎಲ್ಲ ಅಡಿಗೆ ಸಿದ್ಧತೆ ಮಾಡಿದ್ರು. ಎಲ್ಲರಿಗೆ ಕೈಕಾಲ ಮುಖ ತಕೊಂಡು ಊಟ ಕೂಡ್ರಾಕ ಹಾಸಿದ್ರು, ಊಟ ಕುಣಿಸಿದ್ರು. ಊಟ ಕುಣಿಸಿ ನಂತರ ಅವ್ನು ಬರೋದ ಅವ್ರು ಬಂದಿದ್ರು ಮುಂಜಾನೆ 10 ಗಂಟೆಗೆ, ಇವ್ ಮಧ್ಯಾಹ್ನ 3 ಗಂಟೆಗೆ ಬಂದಿದ್ದು. ಅವ್ನು ಹಾದಿ ನೋಡ್ಕೋತ ಕೂತಿರು, ಊಟ ಮಾಡಿದ್ದಿಲ್ಲ. ಯಾಕ ಫಾತಿಮಾ ಪತಿವ್ರತ ಧರ್ಮ ಪಾಲ ಮಾಡಿರ್ತಕ್ಕಂತ, ಪತಿ ಊಟ ಮಾಡದ ಹಿಣ ಏನು ನಾನು ಊಟ ಮಾಡಂಗಿಲ್ಲ ಅಂತಕ್ಕಂತ ನೇಮಗನುಗುಣವಾಗಿ 3 ಗಂಟೆಗೆ ಬಂದ. ಯಾರು ಸಂತ ಶಿಶುನಾಳ ಸಾಹೇಬ್ ಬಂದ. ಹೀಗೆ ಬಂದು ಕೂತಿದ್ರು. ಕೂತ ನಂತರ ಎಡಿ ಹಚ್ಚಿದ ನಂತರ ಸಂತ ಶಿಶುನಾಳ ಸಾಹೇಬ್ ಏನಂದ, ಸ್ವಲ್ಪ ಕುಡ್ಲಿ ಮಕ್ಕಾ ಮದಿನಿಗೆ ಹೋಗಿ ಬರ್ತಾನಂದವ್. ಯಾರ್ರಿ? ಸಂತ ಶಿಶುನಾಳ ಬೀಗರಿಗಂದ ಸ್ವಲ್ಪ ಕುಡ್ರಿ ಮಕ್ಕಾ ಮದಿನಿಗೆ ಹೋಗಿ ಬರ್ತಾನಂದ. ಮಕ್ಕಾ ಮದಿನಿಗೆ ಹೋಗಾಕ 6 ತಿಂಗಳು ಬೇಕು, ಬರಾಕ 6 ತಿಂಗಳು ಬೇಕು. ಇವ್ ಹೋಗಿ ಬರೋವಾಗ ನಾವ್ ಯಾವ ಊಟ ಮಾಡೋದು 10 ಗಂಟೆಗೆ ಬಂದಿವ ಅಂತ ಅಂತಿದ್ರು ಅವ್ರು. ಯಾವಾಗ ಇಲ್ಲಿ ಮತ್ತೆ ಮಕ್ಕಾ ಮದಿನಿಗೆ ಪೂರಾನ್ ತಲೆ ಕೆಟ್ಟಂದ್ರು. ಊಟ ಕೂತೇವು, ಮಕ್ಕಾ ಮದಿನಿಗೆ ಹೋಗಿ ಬರ್ತಾನ ಅಂದ ಬಳಿಕ ಇನ್ನು ಹೋಗಿ ಬರೋವಾಗ ನಾವು ಊಟ ಮಾಡುವಾಗ ಪಕ್ಕನ ತಲೆ ಕೆಟ್ಟಿದ್ವಿ ಶಿಶುನಾಳ ಶರೀಫ್ ಅಂದ ಅವ್ರು. ಅಷ್ಟೊಳಗೆ ಏನ್ ಮಾಡಿ ಎದ್ದವನ ಹಿಂದೆ ಹಿತ್ತಲ ಬಾಗಲಾಗ ಹೋದ. ಹಿತ್ತಲಾಗ ಹೋಗಿ 5 ನಿಮಿಷನಾಗ ಮತ್ತೆ ಬಂದ. ಎಲ್ಲಿ ಹೋಗಿದ್ದಿ ಶಿಶುನಾಳ ಅಂದ, ಮಕ್ಕಾ ಮದಕ್ಕೆ ಹೋಗ್ಬೇಕಂದ. ಮಕ್ಕಾ ಮದನ 5 ನಿಮಿಷನಾಗ ಹೆಂಗ ಬಂದಿ ಅಂತ ಕೇಳಿದ ಬೀಗರು. ನಡಿ ತೋರಿಸ್ತೀನಿ ಅಂದ. ಅಲ್ಲಿ ಹಿಂದಿರ್ತಕ್ಕಂಥ ಒಂದು ಕಟ್ಟಿ ಮೇಲೆ ಸುಂದರವಾಗಿರ್ತಕ್ಕಂಥ ಗಿಡದ ಬುಡಕ ಒಂದು ಕಟ್ಟಿಯನ್ನ ಕಟ್ಟಿ ಒಳ್ಳೆ ವಿಶ್ರಾಂತಿಯಾಗಿರ್ತಕ್ಕಂಥ ಸ್ಥಾನವನ್ನ ಮಾಡಿ ತನ್ನ ತಂದೆ ತಾಯಿಯನ್ನು ಇಟ್ಟಿದ್ದಲ್ಲಿ ಕೂಡಿಸಿದ್ದ. ಹೊರಗೆ ಹೋಗಿ ತಂದೆ ತಾಯಿಗೆ ನಮಸ್ಕಾರ ಮಾಡಿದ. ಇಲ್ಲೇ ಮಕ್ಕ ಐತಿ, ಇಲ್ಲೇ ಮಗನ ಐತಿ, ಮತ್ತೆಲ್ಲ ಐತಿ ಅಂದ. ಭಕ್ತ ತಂದೆ ತಾಯಿಗಳ ಸೇವಾ ಮಾಡೋದ್ರಿಂದ ಇಲ್ಲೇ ಮಕ್ಕ ಐತಿ, ಇಲ್ಲೇ ಕಾಶಿ ಐತಿ, ರಾಮೇಶ್ವರ ಐತಿ, ಗೋಕರ್ಣ ಐತಿ, ಎಲ್ಲ ಇಲ್ಲೇ ಐತಿ. ಅದ ನಾವೇನು ಮಾಡ್ತಿದ್ದೀವಿ, ಹೆತ್ತ ತಂದೆ ತಾಯಿಗಳು ಬಂದಪ್ಪ ಅಂತ ಬಂದ್ರೆ ಅಂತ ರೂಢಿ ಮಾತು ನಾನು ನೋಡಿದ್ದಿಲ್ರಿ. ಯಾರು ಬಂದ್ರ ತುತ್ತು ಕೊಟ್ಟದ ಮೆತ್ತಿರುತ್ತೆ ಮುಂದೆ ನೀವು ಹೇಳ್ಕೊಡೋದು. ಅವ್ರು ಬಂದ್ರಂದ್ರ ತುತ್ತು ಕೊಟ್ಟದ ಮೆತ್ತವನ್ನಾಗಿದ್ದ ಪರಿಸ್ಥಿತಿ. ಅದಕ್ಕೆ ನಮಗೆ ಏನಪ್ಪಾ ಅಂದ್ರೆ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟವಪ್ಪ ಅಂದ್ರೆ ಮುಂದೆ ಹೆತ್ತ ತಂದೆ ತಾಯಿಗಳನ್ನ ಜೋಪಾನ ಮಾಡ್ತಕ್ಕಂಥ, ಹೆತ್ತ ತಂದೆ ತಾಯಿಗಳನ್ನ ಸೇವಾ ಮಾಡ್ತಕ್ಕಂಥ ಪರ್ವತ ಉಳ್ತಕ್ಕಂಥದ್ದು. ಈಗಿನ ಒಳಗೆ ಏನಾಗೈತಿಪ್ಪ ಅಂದ್ರೆ ಹೆತ್ತ ತಂದೆ ತಾಯಿಗಳನ್ನ ಕಡೆಗಣಿಸಿ ಎಷ್ಟಾಗ್ಯಾವಪ್ಪ ಅಂದ್ರೆ ಕರ್ನಾಟಕದೊಳಗೆ ಎಷ್ಟೋ 17 ಎಷ್ಟಾಗ್ಯಾವ ವರ್ಧಾಶ್ರಮ ಆಗ್ಯಾವ. ಯಾಕಾಗ್ಯಾವ್ರಿ? ಅದ್ರಾಗ ನಮ್ಮದು ತಪ್ಪಾಯ್ತು. ಆ ಹುಡುಗರು ತಪ್ಪನಾಗಿಲ್ಲ, ಅದ್ರ ನಮ್ಮದು ತಪ್ಪಾಯ್ತು. ನನ್ನ ಮಗ ಇಂಜಿನಿಯರ್ MBBS ಎಲ್ಲಾನು ಆಗ್ಲತ್ತೇಳಿ ಹೊರದೇಶಿ ಕಳಿಸೋದ, ಇವು 2 ಪರದೇಶ ಕೂತಿರ್ತಾವ. ನಾವ ಕಳಿಸಿರ್ತೀವಿ ಇಲ್ಲಿ. ಒಬ್ಬ ಯಾವರೇ ನಮ್ಮ ಮಗ ಏನಪ್ಪ ಅಂದ್ರೆ ಜಗತ್ತಿಗೆ ಅನ್ನವನ್ನು ಕೊಡ್ತಕ್ಕಂಥ ಒಬ್ಬ ರೈತ ಆಗಲಿ ಅಂತಕ್ಕಂಥ ಒಬ್ಬರ ವಿಚಾರ ಮಾಡಿದೇವೆ. ನಮ್ಮ ದೇಶ ಕಾಯ್ತಕ್ಕಂಥ ಒಬ್ಬ ಸೈನಿಕ ಆಗಲಿ ಅಂತಕ್ಕಂಥ ವಿಚಾರ ಮಾಡಿದೇವೆ. ಯಾರು ವಿಚಾರ ಮಾಡಿಲ್ಲ. ನನ್ನ ಮಗ ಇಂಜಿನಿಯರ್ ಆಗಲಿ, ನನ್ನ ಮಗ ಡಾಕ್ಟರ್ ಆಗಲಿ, ನನ್ನ ಮಗ MBBS ಮಾಡಲಿ ಅಂತ ಹೊರದೇಶಿ ಕಳ್ಸಾರ್ದೇವು. ಅವ್ರು ಹೊರದೇಶ ಮತ್ತೆ ಇರೋ ಒಬ್ಬ ಮಗ ಹೋಗಿರ್ತೀವಿ ಕೊಂಡವ್ರು, ಇವ್ರು ಪರದೇಶ ಇರಲ್ಲ. ಆದರೆ ನಮ್ಮ ಜಗತ್ತಿಗೆ, ನಮ್ಮ ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ಒಬ್ಬ ರೈತ ಆಗಲಿ ಅಂತಕ್ಕಂಥ, ನಮ್ಮ ದೇಶವನ್ನು ಕಾಯ್ತಕ್ಕಂಥ ಒಬ್ಬ ದೇಶ ಭಕ್ತ ಆಗಲಿ ಅಂತಕ್ಕಂಥ, ಸೈನಿಕ ಆಗತಕ್ಕಂಥ ಯಾರು ವಿಚಾರ ಮಾಡಂಗಿಲ್ಲ. ಅದಕ್ಕೆ ಏನಾಗಿದೆ ಈ ಪರಿಸ್ಥಿತಿ ಬಂದಿರತಕ್ಕಂಥದೈತಿ. ಚಿಕ್ಕದಿರುವಾಗ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು. ಯಾವಾಗ ಸಣ್ಣ ಸಸಿ ಇದ್ದಾಗ ಮಣಿತದ, ದೊಡ್ಡದಾಗ್ಬೇಕು ಮಂಡಿದ್ಯಾರು ಮುರಿದು ಹೋಗ್ತಿದ್ರು. ಒಳ್ಳೆಯ ಸಂಸ್ಕಾರ ಚಿಕ್ಕವರಿದ್ದಾಗ ಕೊಡಬೇಕು. ಅದಕ್ಕೋಸ್ಕರ ನಾವು ನೀವೆಲ್ಲ ಏನಪ್ಪಾ ಅಂದ್ರೆ ಮನುಷ್ಯ ಜನ್ಮಕ್ಕೆ ಬಂದಿವಿ. ಯಾಕೆ ಬಂದಿವಿ ಅಂದ್ರೆ ನಮ್ಮ ಸ್ವರೂಪವನ್ನು ತಿಳ್ಕೊಂಡು ಧನ್ಯ ಆಗಲಿಕ್ಕೆ ಬಂದಿರತಕ್ಕಂಥದ್ದಾಗಿದೆ. ಹೆಂಗ ಯಾರನ್ನ ಬೇಡ್ತಾರ, ತಟ್ಟಿದರೆ ಕುಳ್ಳಾದೆ, ಸುಟ್ಟರೆ ಬೂದಿಯಾದೆ, ಅದಕ್ಕೆ ಸಂಸ್ಕಾರವನ್ನು ಕೊಟ್ಟರೆ ಕೂಡಲ ಸಂಗಮ ನಾಥನು ನಸುಲಿಗೆ ಈ ಬೂತಿಯಾದೆ, ಎಲೆ ಮಾನವ ನೀನು ಯಾರಿಗಾದೆ ಅಂತ. ಯಾರಿಗಾಗಲಿ ಒಂದು ಗೋ ಹಾಕಿರ್ತಕ್ಕಂಥ ಸೆಗಣ ಒಂದು ತಟ್ಟರೆ ಕುಳ್ಳ ಆಗ್ತದ, ಅದು ಸುಟ್ರ ಅಡಿಗೆ ಮಾಡಕ್ಕೆ ಬೂದಿ ಆಗ್ತದೆ. ಅದರ ಬೂದಿಗೆ ಸಂಸ್ಕಾರವನ್ನು ಕೊಟ್ಟದ್ದಾದ್ರೆ ಕೂಡಲ ಸಂಗಮ ನಾಥನ ಧರಿಸತಕ್ಕಂಥ ಈ ಬೂದಿ ಆಗ್ತಕ್ಕಂಥದ್ದಾಗ್ತದೆ. ಎದೆ ಮಾನವ ನೀನು ಯಾರಿಗಾದೆ ಅಂತ ಕೇಳ್ತಾರೆ. ಯಾರಿಗಾದ? ನಾವು ಯಾರಿಗಾದ್ವಿ? ಎಲ್ಲ ಇಲ್ಲೇ ಬಿಟ್ಟು ಹೋದೈತ್ರಿ. ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ, ನೀರ ಮೇಲಿನ ಗುರುಳೆ ನಿಜವಲ್ಲೋ ಹರಿ ಅಂತ ದಾಸ ಹೇಳಿದ್ದಾರೆ. ನೀರ ಮೇಲಿನ ಗುರುಳಿ ಅಂತ ಐತಿದು. ಯಾವಾಗ ಹೊಡಿತು ಬಹಳ ಮುತ್ತಿನಂತೆ ಕಾಣ್ತದ, ಯಾವಾಗ ಹೊಡಿತದ ಅಂತಕ್ಕಂಥ ಯಾರಿಗೆ ಗೊತ್ತಿಲ್ಲ. ಶಾಶ್ವತವಾಗಿ ಇರೋದೈತಿ ಅಂದ್ರೆ ನಮ್ಮ ಜೀವನ ಅಷ್ಟ ಐತಿ. ಅದೇ ಟಿವಿಲಿ ಮೂರು ಶಬ್ದ ಬರೋದು, ಸಂಸಾರ ಅಂತಕ್ಕಂಥ ಎಷ್ಟ ಐತಿ ಅಂತೇಳಿ. ಅಂದ್ರೆ ಕಣ್ಣ ತೆರೆದರೆ ಜನನ, ಕಣ್ಣ ಮುಚ್ಚಿದರೆ ಮರಣ,
ಜನನ ಮರಣ ನಡುವೆ ರೆಪ್ಪಿ ಬರುವುದೇ ಒಂದು ಜೀವನ. ಇತ್ತೈತಿ ಸಂಸಾರ, ಮತ್ತೆ ಬಹಳ ಅಗಾಧ ಸಂಸಾರ ಐತಿ ಉದ್ಯೋಗ. ಸಂಸಾರ ಇತ್ತೈತಿ. ಕಣ್ಣು ತೆರೆದರೆ ಜನನ, ಕಣ್ಣು ಮುಚ್ಚಿದರೆ ಮರಣ. ಜನನ ಮರಣದ ರೆಪ್ಪಿ ಬರುವುದೇ ಒಂದು ಜೀವನ ರೂಪ ಆಗಿರ್ತಕ್ಕಂಥದ್ದೈತಿ. ಅದಕ್ಕೆ ನಿನ್ನೆ ಪೂಜೆ ಹೇಳಿದಂತೆ ಏನಪ್ಪಾ ಅಂದ್ರೆ, ಆಯುಷ್ಯ 10, ರಾತ್ರಿಗೆ ಹೋದವು 50, ಪ್ರಾಯಕವಾದವ 20, ಪ್ರಾಯದ ಗಾಯಕವಾದವ 30, ಉಳಿದಲ್ಲಿ ನಿನ್ನ ಹತ್ತಿರ ಇವತ್ತು ಶಿವನ ನೆನೆಯುವುದು ಯಾವತ್ತು ಅಂತ ಕೇಳೋದು. ಎಲ್ಲ ಅದಕ್ಕೆ ಕಳಿಸಿದ್ರೆ ಯಾವಾಗ ಶಿವನ್ ಯಾವಾಗ ನಡೆದ್ರಿ, ಪರಮಾತ್ಮನ ಯಾವಾಗ ನೆನೆಯಕ್ಕೆ ಹಾಕಿದ್ದೇನೆ. ಎಲ್ಲ ಅದಕ್ಕೆ ಬಂದಿವಿ, 70-80ಕ್ಕೆ ಬಂದಿವಿ. ಇನ್ನು ಸುಖ ಅನ್ಕೋತ ಹೊಂಟಿವಿ. ಸುಖ ಸಿಕ್ಕೈತಿ ಅಂತ ಯಾರಿಗೆ ಸುಖ ಅನ್ಕೋತ ಇಲ್ಲಿ ಬಂದಿವಿ. ಇನ್ನು ಸುಖ ಅನ್ಕೋತ ಲಗಾವಡ್ದು ಹೋದೆ ಅಂದ್ರೆ ಇಲ್ಲಿ ಸುಖ ರೀ. ಎಲ್ಲಿ ಸುಖ ಐತಿಪ್ಪ ಅಂದ್ರೆ ಇಂಥ ಮಹಾತ್ಮರ, ಸಂತರ, ಶಿವಿಗಳ, ಜ್ಞಾನಿಗಳ ಅನುಭವಗಳ ಅಮೃತವಾಣಿಯ ಶ್ರವಣ ಮನ್ನ ನಿಧ್ಯಾಸನ ಮಾಡಿದ್ದಾದ್ರೆ ಅಲ್ಲಿ ಸುಖ ಇರ್ತಕ್ಕಂಥದ್ದೈತಿ. ಈ ನೋಡಿ ಎಲ್ಲ ಬಿಟ್ಟು ಬಂದು ಕೂತೀರಿ, ಇಲ್ಲಿ ಏನ್ ಆನಂದ ಐತಿಲ್ಲ. ಮಹಾತ್ಮರ ವಾಣಿ ಸಿಗ್ತಕ್ಕಂಥದ್ದಾಗ್ತದ. 12ನೇ ಶತಮಾನದಲ್ಲಿ ಬರೆದಿಟ್ಟಿರ್ತಕ್ಕಂಥ ವಚನ ಸಾಹಿತ್ಯವನ್ನು ಕೆಳ ಸಿಕ್ಕೈತಿ. ಬಿಟ್ಟು ಬಂದರೆ ಸಿಕ್ಕೈತಿ. ಅಲ್ಲೇ ಕೂತಿದ್ರೆ ಏನ್ ಸಿಗ್ತಿದ್ರಿ? ಧಾರಾವಾಹಿಗಳು, ಮೊಬೈಲ್, ಮಧ್ಯಾಹ್ನ ಸಿಗ್ತಿದ್ರಿ. ಅದು ಬಿಟ್ಟರೆ ಮಧ್ಯಾಹ್ನ ಸಿಗ್ತೈತಿ ಅಂದ್ರೆ ಇಂಥ ಸತ್ಸಂಗದಲ್ಲಿ ಪಾಲ್ಗೊಂಡು ಮಹಾತ್ಮರ ವಾಣಿಗಳನ್ನು ಕೇಳಿದ್ದಾರೆ ಜನ್ಮ ಪಾವನ ಆಗ್ತಕ್ಕಂಥದ್ದಾಗ್ತದ. ಹೆಂಗಾಗೈತೆ ನಮ್ಮ ಜನ್ಮ ಅಂತಂದರೆ, 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರ್ಗ, 40ಕ್ಕೆ ನಾಚಿಗೆ, 50ಕ್ಕೆ ಅರ್ವ, 60ಕ್ಕೆ ಮರ್ವ, 70ಕ್ಕೆ ಆಗಿ, 80ಕ್ಕೆ ಬೂಗಿ, 90ಕ್ಕೆ ಬಾಗಿ, 100ಕ್ಕೆ ಹೊತ್ಕೊಂಡು ಹೋಗಿ ಆಗಿದ್ದಿಲ್ಲ. ಇದು ಬಿಟ್ಟರೆ ಮಧ್ಯಾಹ್ನ ಆಗಿಲ್ಲ ನಮ್ದು. ಇದು ಬಿಟ್ಟರೆ ಯಾವ್ದಿಲ್ರಿ. 10ಕ್ಕೆ ಹಕ್ಕಿ ಅಂದ್ರೆ 10 ವರ್ಷಗಳ ಪರ್ಯಂತ ಹುಡುಗರು ಆಡುವಾಗಿಲ್ರಿ. ಎಷ್ಟು ಆನಂದವಾಗಿ ಆಡುವ. 10 ವರ್ಷಕ್ಕಂತ 10ಕ್ಕೂ ಹಕ್ಕಿ ಅಂತೆ ಹಾರಾಡಿ ಕಾಲ ಕಳಿತಾವ. 20ಕ್ಕೆ ನಕ್ಕಿ ಅಂತ ಇಟ್ರಲ್ಲಿ 20 ವರ್ಷ ಹಾಂಗಿ 20 ವರ್ಷ ಆಗೋದಕ್ಕ ಮನ್ಯಾಗ ಹಿರಿಯರು ವಿಚಾರ ಮಾಡ್ತಾರ, ನನ್ನ ಮಗ ವಯಸ್ಸಿಗೆ ಬಂದ ಇನ್ನು 20 ವರ್ಷದ ಲಗ್ನ ಮಾಡಬೇಕು ಅಂತ ಅಳ್ತಾ ಅಂದ್ರ ಅವಾಗ ನಗ್ತಾ ಇಲ್ರಿ. 20ಕ್ಕೆ ನಕ್ಕಿ ಅಂದ್ರು. 30ಕ್ಕೆ ಮುರ್ಗ ಅಂದ್ರು. 30 ವರ್ಷ ಲಗ್ನ ಆಗಿರ್ತದ, ಅತ್ತಿ ಮನೆ ಹೋಗಿರ್ತಾಳೆ, ಜನ ಹೋಗಿರ್ತಾನ. ಅವಾಗ ಅತ್ತಿ ಹತ್ತುವ ಈತೋ ಅಂದ್ಕೂಡ್ಲಿ ಅದು ಬೇಡತ್ತಿ ಇದು ಬೇಡತ್ತಿ ಇಲ್ಲೆಲ್ಲ ಮಾಡಿರ್ತ. ಅಲ್ಲಿ ಬಂದು ಪಾಲನೆ ಮಾಡ್ತಾ ಅಲ್ಲಿ ಮುರ್ಗ ಮಾಡ್ತಾವ ಅತ್ತಿ ಮನೆ. 40ಕ್ಕೆ ನಾಚಿಗೆ ಅಂದ್ರು. ಅವಾಗ ಹುಡುಗರು ಏನಪ್ಪ 15ನೇ 8ನೇ 9ನೇ ಹೋಗಿರ್ತಾವ. ಅವ ಇವ್ ಸೂಟ ಪ್ಯಾಂಟ ತಾಯ ಬೂಟ ತಿಬರ ಮಾಡಕತ್ತ ಹುಡುಗರು ಅಂತವ್ರಿ. ಯಾರು ಅಂದಾವತ್ ಅವ ನಾಚಿಗೆ ಬರ್ತಿದ್ರು. ಯಾವಾಗ 40ಕ್ಕೆ ನಾಚಿಗೆ. 50ಕ್ಕೆ ಅರ್ವ ಅಂತಿದ್ರು. 50 ವರ್ಷ ಆಗಿರ್ತದ. ಇದೆಲ್ಲ ಜಂಜಾಟ್ ನೋಡಿ ಇದೆಲ್ಲ ಮಾಡ್ಕೊಂಡು ಕೂತಿದ್ವು ಅಂತ ಅವಾಗ ವಿಚಾರ ಬಂದಿರ್ತ. ಅವಾಗ ಪೂಜೆ ಮಾಡೋ 50ಕ್ಕೆ ಅರ್ವ. 60ಕ್ಕೆ ಮರ್ವ ಅಂತಿದ್ರು. 60 ವರ್ಷ ಐತಂದ್ರೆ 63 ಚೆನ್ನಾಗಿರ್ತಿದ್ವಿ. 63 ಐತಿಲ್ರಿ. ಅಲ್ಲೇ ಯಾರ ಅಜ್ಜಿಗಳ ಅಥವಾ ಅಜ್ಜಗಳ ಅಲ್ಲೇ ವಸ್ತು ಇಟ್ಟಿರ್ತಾರೆ. ಯಾನ್ ಚೆಂಚಿ ಇಟ್ಟಿರ್ತಾರೆ, ಚಿಮ್ನಿ ಇಟ್ಟಿರ್ತಾರೆ, ಯಾನ್ ಇಟ್ಟಿರ್ತಾರೆ, ವಸ್ತು ಇಟ್ಟಿರ್ತಾರೆ. ಹಿಂದಿಂದ ಬಂದು ಎಲ್ಲಿ ಹುಡುಕಾಡ್ತಾರೋ ಇಲ್ಲೇ ಇಟ್ಟು ಎಲ್ಲಿ ಹೋಯ್ತು ಅಂತಿರ್ತಾರೆ. 60ಕ್ಕೆ ಮರುವಾತು. 70ಕ್ಕೆ ಯಾನ್ರಿ ಕಾಗಿ ಅಂತ ಹೇಳ್ರು ಅಂತಾರಲ್ರಿ. ಕಾಗಿ ಬಳಗ ಮಾಡ್ರಿ ಅಂತಾರಲ್ರಿ. 70 ವರ್ಷ ಐತದ ಮೊಮ್ಮಕ್ಕಳು ಬಂದಿರ್ತಾರ, ಸ್ವಸ್ಥರು ಬಂದಿರ್ತಾರ, ಮೊಮ್ಮಕ್ಕಳು ಪಾವನೆ, ಸ್ವಸ್ಥರ ಪಾವನೆ ಕೂಲಿ ಮನ್ಯಾಗ ಬಂದು ತುಂಬಿರ್ತೈತಿ. ಅವ್ ಕಾಗಿ ಬಳಗ 70ಕ್ಕೆ ಕಾಗಿ ಅಂತ ಹೇಳ್ರು. 80ಕ್ಕೆ ಗೂಗಿ ಅಂದ್ರು. 80 ವರ್ಷ ಆದ ಸರಿಯಾಗಿ ಕಣ್ಣು ಕಾಣಲ್ಲ, ಕಟ್ಟಿ ಮೇಲೆ ಕೂತಿರ್ತಾನ. ಅವಾಗ ಒಳಗೆ ಯಾರು ಹೋದಂಗಾಯ್ತು, ಹೊರಗೆ ಹೋದಂಗಾಯ್ತು, ಒಳಗೆ ಬಂದಂಗಾಯ್ತು, ಹೊರಗೆ ಹೋದಂಗಾಯ್ತು, ಕಣ್ಣನ್ನು ಕಾಣಂಗಿಲ್ಲ. ಯಾರು ಕಾಣಿಸೋದು ಒಳಗೆ ಹೋದಂಗಾಯ್ತು ಅಂತ ಅವ್ ಕೂತಿರ್ತ. ಹೊರಗೆ ಯಾರು ಹೊರಗೆ ಹೋದಂಗಾಯ್ತು. ಅವಾಗ 90ಕ್ಕೆ 80ಕ್ಕೆ ಗೂಗಿ ಆಗಿರ್ತ. ಗೂಗಿ ಹಗಲಿ ಕಾಣ್ತಾವೇನ್ರಿ. ಹಂಗ ಆ ಪರಿಸ್ಥಿತಿ ಆಗಿರ್ತೈತಿ. 90ಕ್ಕೆ ಬಾಗಿ ಅಂತ 90 ವರ್ಷ ಆಗಿರ್ತಂದ್ರೆ ಬೆನ್ನು ಬಾಗಿರ್ತದ. ಅವ್ರ ಶರೀರಕ್ಕೆ ಅನುಗುಣವಾಗಿ ಬೆನ್ನು ಬಾಗಿರ್ತದ. ಬೆನ್ನು ಹೆಂಗ್ ಬಾಗಿರ್ತದ, 4 ಹತ್ತೋದು ಒಂದ ಚೋಟ್ ಉಳಿದೈತಿ, ದಟ್ಟ ಬಾಗಿರ್ತಾರೆ. ಆಟ ಆದ ಇನ್ನ ಸ್ವಚ್ಛಕಾಯಿ ಕಾರ್ಬಾರ ಕೊಡಂಗಿಲ್ಲ ನಾವು. ಇನ್ನೊಂದು ಅಡ್ನಾಡಿ ಚಾವಿರ್ತೈತಿ ನಮ್ಗೆ. ಆಟ ಸಂಖ್ಯೆದು ಹೋಗುತ್ತೆ. ಮತ್ತೆ ಡುಬ್ಬಿ ಮೇಲೆ ಕಿಸ್ಬೇಕು, ನಾವು ಸಂಜೆ ಹೋಗ್ತೇವೆ. ಅಥವಾ ಮತ್ತೆ ವಜ್ಜೆ ತರಕ್ ಮೊಮ್ಮಗಳು ಹೋಗ್ತೇವೆ. 90ಕ್ಕೆ ಬಾಗಿ ಅಂದ್ರು. 100ಕ್ಕೆ ಹೊತ್ಕೊಂಡು ಹೋಗಿ ಅಂದ್ರು. 100 ವರ್ಷ ಹೊತ್ಕೊಂಡು ಹೋಗ್ತಾರ ಮಧ್ಯಾಹ್ನ ಮಾಡೋಣ. 100ಕ್ಕೆ ಹೊತ್ಕೊಂಡು ಹೋಗಿ ಅಂತಂದ್ರು. ಇಷ್ಟ ಐತಿ ಜೀವನದೊಳಗೆ ಮತ್ತೆ ಏನು ಬಹಳ ಇರ್ತಕ್ಕಂಥ ಬಹಳ ಸಂಸಾರ ಬಿಡುವತ್ತು ಅದ್ ಬಿಡಾಕ ಹಿಡಿದೈತಿ ಅನ್ನೋದು ನಾವೇ ಹೇಳ್ತೇವೆ. ಈ ಮಾಯಕ್ಕೆ ನಾ ಹಿಡಿದ ಮಾಯಕ್ಕೆ ನಾನು ಬಿಡುವತ್ತಂದ್ರಲ್ರಿ. ಏನಂತ ತಲೆ ಕೆಟ್ಟಿದ್ದೆ ಅಂತಾರಲ್ರಿ. ಹಂಗ ಸಂಸಾರ ನಾವು ಹಿಡ್ದೇವಿ. ನಾವು ಸಂಸಾರ ನಮ್ಮನ್ನ ಹಿಡಿದಿಲ್ಲ. ಅದ ಸಂಸಾರ ನಮ್ಮ ಹಿಡಿದನ್ನ ಏನ್ ಮಾಡುದ, ಇದೆಲ್ಲ ಪರಮಾತ್ಮಂದ ಐತಿ ತಿಳಿದು ನಡೆಯೋದಕ್ಕ ಬಂದು ಏನಪ್ಪಾ ಅಂದ್ರೆ ಧನ್ಯತ್ವ ಬರ್ತಕ್ಕಂಥ ಇದು ಪರಮಾತ್ಮಂದ ಐತಿ. ಇಲೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿವ ನಿಮ್ಮ ದಾನ, ನಿಮ್ಮ ದಾನವನ್ನೊಂದು ಅನ್ಯರನ್ನು ಹೊಗಳುವ ಪುಣ್ಯಗಳಿಗೆ ನೆಂಬೆ ಕಾಣ ರಾಮನಾಥ ಅಂತ ಹೇಳುವುದ ಸಿಂಹ ಹೇಳು. ಇದೆಲ್ಲ ಪರಮಾತ್ಮ ಇರ್ತಕ್ಕಂಥದ್ದು. ಗಾಳಿ, ಬೆಂಕಿ, ನೀರ, ವಾಯು, ಆಕಾಶ
ಇದೆಲ್ಲ ಪರಮಾತ್ಮನ ಐತಿ, ಇದೆಲ್ಲನ ಕೂಡಿ ನಾನ ಮಾಡಿದ್ದೇನೆ ಅಂತಕ್ಕಂಥ ಅಹಮಿನಿಂದ ಮೆರೆಯುವುದರಿಂದ ನಮಗೆಲ್ಲ ಇದು ದುಃಖ ಆಗಿರ್ತಕ್ಕಂಥದ್ದು ಐತಿ. ಅದಕ್ಕೋಸ್ಕರ ನಮ್ಮ ಜನ್ಮ ಪಾವನ ಆಗಬೇಕಾದ್ರೆ ಮಹಾತ್ಮನ ಸಂತರ ಶಿವಿಗಳ ಜ್ಞಾನಿಗಳ ಅನುಭವಗಳ ಸತ್ಸಂಗ ಇದ್ದುಕೊಂಡು ಈ ನಮ್ಮ ಮನುಷ್ಯ ಜನ್ಮವನ್ನು ಸಾರ್ಥಕತೆ ಮಾಡಿಕೊಂಡು ನಾವು ನೀವೆಲ್ಲ ಧನ್ಯರಾಗಬೇಕಾಗಿದಂತಕ್ಕಂಥ ಮಾತನ್ನು ಹೇಳುತ್ತಾ ಒಳ್ಳೆ ವಿಜೃಂಭಣೆ 4-5 ದಿವಸಗಳ ಪರ್ಯಂತರ ನಮ್ಮ ಅಶೋಕನವ್ರು ಅವರು ಕಮಿಟಿ ಅವರಾಗಲಿ ಸತ್ಸಂಗದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲರೂ ಇಟ್ಯಾಕ ಅವ್ರು ಗೊತ್ತಿ ಕೊಟ್ಟ ಕಾರ್ಯಕ್ರಮ ಮಾಡ್ತಾರಪ್ಪ ಅಂದ್ರೆ ಯಾರ್ಯಾರು ಹೊರಗೆ ಮಹಾತ್ಮರ ದರ್ಶನ ಆಶೀರ್ವಾದ ಮಾಡಿಕೊಂಡು ಪುಣ್ಯ ಕಥೆಗಳನ್ನ ಪ್ರವಚನ ಕೇಳಲಿಕ್ಕೆ ಆಗೋದಿಲ್ಲ. ಇದೇ ನಮ್ಮ ಗ್ರಾಮದಲ್ಲಿ ಮಹಾತ್ಮರ ಕರೆಸಿ ಎಲ್ಲರಿಗೂ ಉಪದೇಶವನ್ನು ಮಾಡಿ ಮಹಾತ್ಮರ ದರ್ಶನ ಮಾಡ್ಬೇಕಂತಕ್ಕಂಥ ಸದುದ್ದೇಶದಿಂದ ಪುಣ್ಯವೈತಕ್ಕಂಥ ಕಾರ್ಯಕ್ರಮನ 36 ವರ್ಷಗಳ ಪರ್ಯಂತರ ಇದು ಇಂಥ ಪುಣ್ಯವೈತಕ್ಕಂಥ ಸತ್ಸಂಗವನ್ನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದಾಗಿದ್ದರೆ ಇದೇ ರೀತಿ ವರ್ಷ ಹೆಚ್ಚ ಬೆಳೀತಕ್ಕಂಥದ್ದು ಆಗ್ಲಿ ಅಂತಕ್ಕಂಥ ಹಾರೈಸುತ್ತಾ ಅಂತ ಸದ್ಬುದ್ಧಿ ಸದ್ವಿಚಾರ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲ ಕೊಟ್ಟು ನಮ್ಮ ನಿಮ್ಮ ರಕ್ಷಣೆ ಮಾಡಿ ಅಂತ ಬೇಡಿಕೊಳ್ಳುತ್ತಾ ಎನ್ನ ತೊದಡುವ ಶ್ರೀಗಳ ದಿವ್ಯಚಾರಣ ಅರವಿಂದ ಅರ್ಪಿಸಿ ನನ್ನೇಳು ವಾಕ್ಯ ಮಾಡ್ತೀನಿ. ಓ